ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಬೇಗ ಬೇಗ ನಮ್ಮ ಚಾನಲ್ ವೀಡಿಯೋಸ್ಗಳನ್ನು, ಕಮ್ಯುನಿಟಿ ಪೋಸ್ಟ್ನ, ಆಮೇಲೆ ಶಾರ್ಟ್ಸ್ ವೀಡಿಯೋಸ್ಗಳನ್ನು ಮತ್ತು ಲೈವ್ನು ಸಹ ನೀವು ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಏನಪ್ಪ ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊಂಟಿದ್ದೀರಾ ಇವರು ಅಂತೇಳಿ ನೀವು ಅನ್ಕೊತಾ ಇರ್ಬೋದು. ಹೌದು ಫ್ರೆಂಡ್ಸ್, ತುಂಬ ಖುಷಿಯಾದಂಥ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇನ್ನೊಂದು ಸಲ ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಒಂದು ವಿಡಿಯೋದಲ್ಲಿ ಅವ್ರು ಯಾರು ಅಂತೇಳಿ ಹೇಳ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತೇಳಿ ನೀವು ಅನ್ಕೊತಾ ಇರ್ಬೋದು. ಏನಿಲ್ಲ ಫ್ರೆಂಡ್ಸ್, 3 ಹಂತದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಯಾವ ರೀತಿ ನಡೀತು, ನಮ್ಮ ಒಂದು ಚಾನಲ್ ಯಾವ ರೀತಿ ಗ್ರೋ ಆಗ್ತಾ ಬಂತು ಅಂತೇಳಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಗ್ರೋ ಆಗ್ತಾ ಬಂತು. ಅಲ್ಲಿ ವಾಚ್ ಅವರು ಸಹ ಬೇಕಾಗುತ್ತಲ್ಲ ಫ್ರೆಂಡ್ಸ್, ವಾಚ್ ಅವರು ಸಹ ಲೋ ಆಯ್ತಾ ಬಂತು, ಲೆಸ್ ಆಗ್ತಾ ಬಂತು. ಇನ್ನೇನು ಬೇಡಪ್ಪ ಅಂತೇಳಿ ಬಿಟ್ಟಾಗ ಸಬ್ಸ್ಕ್ರೈಬರ್ಸ್ ಏನು ಮುಗಿಸ್ಬಿಟ್ಟಿದ್ದೀನಿ. ಇನ್ನೇನು ವಾಚ್ ಅವರು ಆಗ್ತಾ ಇಲ್ಲ ಅಂತೇಳಿ ಬೇಜಾರಾಗಿ ಕುಂತಾಗ ನಮ್ಗೆ ತಕ್ಕ ತುಂಬ ಸಪೋರ್ಟಿವ್ ಆಗಿ ನನಗೆ ಎಂಕರೇಜ್ ಮಾಡಿದ್ರು. ಆಮೇಲೆ ನಮ್ಮ ಮನೆಯವರು, ನನ್ನ ಮಕ್ಕಳು, ಆಮೇಲೆ ಜಗದೀಶ್ ಸರ್, ಅಂದರೆ ಜಗದೀಶ್ ಅಣ್ಣ ಅಂತಲೇ ಕರಿತೀನಿ ನಾನು. ಅವ್ರು ಯಾರು ಅಂತೇಳಿ ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಜಗದೀಶ್ ಅಣ್ಣನೂ ಸಹ ತುಂಬ ಹೆಲ್ಪ್ ಮಾಡಿದರು. ಈ ಥರ ವೀಡಿಯೋಸ್ಗಳನ್ನು ನೋಡಿ, ಈ ಥರ ವೀಡಿಯೋಸ್ಗಳನ್ನು ಮಾಡಿ ಬಿಡಬೇಡಿ, ಆಗುತ್ತೆ, ಲೈವ್ನ ಮಾಡಿ ಅಂತೇಳಿ ಹೇಳಿದರು. ಅವರ ಒಂದು ಎಂಕರೇಜಿಂದ ನಾನು ಮತ್ತೆ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್, ಲೈವ್ ಮಾಡ್ತಾ ಬಂದೆ. ತುಂಬ ಖುಷಿ ಆಯಿತು. ಅದಕ್ಕೆ ಹೇಳ್ತೀನಿ, ನಾನು 3ನೇ ಹಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ವಿಡಿಯೋದಲ್ಲಿ ಎಷ್ಟು ಖುಷಿಯಿಂದ ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆ ಒಂದು ಲೈವಿಂದ ನಮ್ಮ ಒಂದು ಚಾನಲ್ ಎಷ್ಟು ಗ್ರೋ ಆಯಿತು, ವಾಚ್ ಅವರ್ ಎಷ್ಟು ಕಂಪ್ಲೀಟ್ ಆಯಿತು ಅಂತಂದರೆ ಅಲ್ಲಿ ಬಂದಿರುವಂಥ ಜನರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡಿದರು. ಈ ಗೀತಕ್ಕಾಯಿತು, ನಮ್ಮ ಮನೆಯವರಾಯಿತು, ನನ್ನ ಮಕ್ಕಳಾಯಿತು, ಆಮೇಲೆ ಜಗದೀಶ್ ಅಣ್ಣ ಆಯಿತು. ಈ ಥರ ಮಾಡಿರಿ, ಈ ಥರ ಲೈವ್ಗಳನ್ನು ಮಾಡಿರಿ ಅಂತ ಹೇಳಿಲ್ಲ ಅಂದಿದ್ರೆ ನಿಮ್ಮನ್ನೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೆ. ನಿಮ್ಮನ್ನೆಲ್ಲ ಮಾತುಗಳನ್ನು, ನೀವೆಲ್ಲ ಮಾಡುವಂಥದ್ದು ಸಪೋರ್ಟನ್ನು ನಾನು ಮಿಸ್ ಮಾಡ್ಕೊತಾ ಇದ್ದೆ. ಅದು ದೇವರು ಹೆಂಗೆ ಇದು ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್, ಶ್ರಮಕ್ಕೆ ತಕ್ಕ ಫಲ ಕೊಡಲೇಬೇಕು ಅಂತ ಅಂದ್ಕೊಂಡು ನಮ್ಮ ಒಂದು ಹಣೆ ಬರದಲ್ಲಿ ಬರ್ದಿದ್ರು ಏನೋ ಗೊತ್ತಿಲ್ಲ. ನಮ್ಮ ಒಂದು ಕಷ್ಟಕ್ಕೆ, ನಮ್ಮ ಒಂದು ಶ್ರಮಕ್ಕೆ, ನಮ್ಮ ಒಂದು ಚಾನಲ್ನ ಹೆಂಗ ಮಾಡಿ ನಾವು ಗ್ರೋ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ಕುಂತಿರ್ಬೇಕಾದ್ರೆ ಎಂಕರೇಜ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಒಂದು ಲೈವ್ ಕಡೆಯಿಂದ ನಮ್ಮ ಒಂದು ಚಾನಲ್ ಗ್ರೋ ಆಗಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಒಂದು ಚಾನಲ್ನಲ್ಲಿ ಲೈವ್ ಆಪ್ಷನ್ ಬಂದಿರೋದ್ರಿಂದ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಆ ಒಂದು ಲೈವಿಂದ ನಮ್ಮ ಒಂದು ಚಾನಲ್ನ ವಾಚ್ ಅವರು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಲೈವಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಕೆಲವೊಂದು ಬ್ಯಾಡ್ ಕಮೆಂಟ್ಸ್ಗಳು ಬಂದ್ವು, ಕೆಲವೊಂದು ಆ ಥರ ಈ ಥರ ಅಂತ ಕೆಲವೊಂದು ಮಾತುಗಳನ್ನು ಕೇಳಿಸ್ಕೊಂಡ್ವಿ. ಬಟ್ ಆದರೂ ನಾನು ನಿಂದಿರಲಿಲ್ಲ. ಎಂಕರೇಜ್ ಮಾಡಿದ್ರಲ್ಲ, ಅವ್ರ ಮಾತುಗಳನ್ನು ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಮತ್ತೆ ಲೈವ್ನ ಸ್ಟಾರ್ಟ್ ಮಾಡಿದೆ. ತುಂಬ ಖುಷಿ ಆಯಿತು. ಅಲ್ಲಿ ಬಂದಿರುವಂಥ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು, ನಾವು ಅಲ್ಲೇನು ಕೆಟ್ಟದ್ದು ಒಳ್ಳೇದಂತ ಇದ್ದೇ ಇರುತ್ತೆ ಫ್ರೆಂಡ್ಸ್ ಲೈಫಲ್ಲಿ ಅಲ್ವಾ. ಅದನ್ನು ನಾವು ಮೀರಿ ಹೋದಾಗನೇ ಜೀವನ ಏನು ಅಂತ ಅನ್ನೋದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಜಗತ್ತಿನಲ್ಲಿ ಜಗತ್ತು ಒಳ್ಳೇದಿದೆ, ಆದರೆ ಅಲ್ಲಿರುವಂಥ ಒಂದು ಜನರ ಒಂದು ಮನೋಭಾವನೆ ಅಲ್ಲದೆ ಅವರ ಒಂದು ದೃಷ್ಟಿಕೋನ, ಅವರ ಒಂದು ಮಾತುಗಳು ತುಂಬ ಮನಸ್ಸಿಗೆ ಪೆಟ್ಟನ್ನು ಬೀಳಿಸುತ್ತೆ ಅಲ್ವಾ ಫ್ರೆಂಡ್ಸ್. ತುಂಬ ಮನಸ್ಸಿಗೆ ನೋವನ್ನು ತರುತ್ತೆ. ಬಟ್ ಅವುಗಳನ್ನು ಸಹಿಸ್ಕೊಂಡು ನಮ್ಮ ಒಂದು ಲೈಫ್ನ, ನಮ್ಮ ಒಂದು ಜೀವನವನ್ನು ನಾವು ಸಾಗಿಸ್ಬೇಕು ಅಂತಂದರೆ ಅಲ್ಲಿ ಒಳ್ಳೆ ಥರದ್ದು ಇರುತ್ತೆ, ಕೆಟ್ಟ ಥರದ್ದು ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಾವು ಒಳ್ಳೆಯದನ್ನು ತೆಗೆದುಕೊಂಡು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೀವನವನ್ನು ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಲ್ಲಿ ಬಂದಿರುವಂಥ ಕಮೆಂಟ್ಸ್ಗಳನ್ನು ಆಯಿತು ಅಂತ ಅಂದ್ಕೊಂಡು ಅವುಗಳಿಗೆ ಏನು ಕಮೆಂಟ್ಸ್ಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿ ಉತ್ತರಗಳನ್ನ ಕೊಟ್ಕೊಂಡು ಲೈವ್ನ ಮಾಡ್ತಾ ಬಂದೆ. ತುಂಬ ಖುಷಿ ಆಯಿತು. ನಮ್ಮ ಒಂದು ಚಾನಲ್ಗೆ ಬೇಕಾಗಿರುವಂಥ ಒಂದು ವಾಚ್ ಅವರು ಫುಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಚಾನಲ್ನಲ್ಲಿ ಲೈವ್ನ ಸ್ಟಾರ್ಟ್ ಮಾಡಿದಾಗ ಯಾರೂ ಅಷ್ಟು ಜನ ಬರ್ತಾ ಇರಲಿಲ್ಲ. ಏನಪ್ಪ ಇದು ಇಷ್ಟ ಹಿಂಗ, ಬರೀ ಅವರೇ ಮಾತಾಡ್ತಾರೆ, ಬರೀ 5 ಜನ, 2, 3 ಬರೀ ಇಷ್ಟೇ ಜನ ಇರ್ತಾರೆ, ಏನು ಹೋಗೋದು ಅಂತ ಅನ್ನೋ ಒಂದು ಮೈಂಡ್ ಸೆಟ್ಟು ಇರುತ್ತೆ ಕೆಲವೊಬ್ಬರಲ್ಲಿ. ಅದು ನಿಜನೇ, ಸಹಜನೇ. ಬಟ್ ಆದರೂ ನಮ್ಮ ಒಂದು ಪ್ರಯತ್ನ ಬಿಡಲಿಲ್ಲ ಫ್ರೆಂಡ್ಸ್. ಅದು ಕಂಟಿನ್ಯೂ ಮಾಡ್ತಾ ಬಂದೆ ಲೈವ್ನ. ತುಂಬ ಸಕ್ಸಸ್ಫುಲ್ ಕೊಡ್ತು. ನಮ್ಮ ಒಂದು ಚಾನಲ್ಗೆ ಬೇಕಾಗಿರುವಂಥ ಒಂದು ವಾಚ್ ಅವರ್ನ ಕೊಡ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಈ ಒಂದು ವಾಚ್ ಅವರ್ ಮುಗಿದ ಮೇಲೆ ಅಪ್ಲೈ ನೋವು ಅಂತ ಬರುತ್ತೆ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್.
ಫಸ್ಟು 3000 ವಾಚ್ ಅವರ್ ಆದಮೇಲೆ ಅಪ್ಲೈ ನೋ ಅಂತ ಬರುತ್ತೆ. 500 ಸಬ್ಸ್ಕ್ರೈಬರ್ಸು 3000 ವಾಚ್ ಅವರ್ ಆದಮೇಲೆ ಅಪ್ಲೈ ನೋ ಅಂತ ಬರುತ್ತೆ. ಫಸ್ಟು ಅದು ಬಂತು. ಓಕೆನಾ, ಅದು ಬಂದಮೇಲೆ ನೋಡೋಣ 4000 ಆಗಲಿ ಬಿಡು ಅಂತೇಳಿ ಸುಮ್ಮನೆ ಆದೆ ಫ್ರೆಂಡ್ಸ್. ಆದರೂ ಸ್ವಲ್ಪ ದಿನದಲ್ಲಿ 4000 ವಾಚ್ ಅವರು 1K ಸಬ್ಸ್ಕ್ರೈಬರ್ಸು ಫುಲ್ಲು ಟಾರ್ಗೆಟು ಮುಗೀತು. ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ, ಆ ಒಂದು ಟಾರ್ಗೆಟ್ನ ಮುಗಿಸಿದ್ವಿ ನಮ್ಮ ಚಾನಲ್ ಕಡೆಯಿಂದ. ಆ ಟಾರ್ಗೆಟ್ನ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಏನು ಸ್ಟೆಪ್ಪು ಅಂತೇಳಿ ಅಂದ್ಕೊಂಡು ಕುಳಿತಿರ್ಬೇಕಾದ್ರೆ, ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಒಂದು ಟೆಕ್ ವಿತ್ ಭರತ್ ಚಾನಲ್ ಅದು ನೆನಪಾಯಿತು ಫ್ರೆಂಡ್ಸ್. ಯಾಕಂತಂದರೆ ಅವರ ಒಂದು ಚಾನಲ್ನಲ್ಲಿ ಬ್ಯಾನರ್ನಲ್ಲಿ ವಾಟ್ಸಪ್ ನಂಬರ್ ಹಾಕಿದರೆ ನಾವು ಅದಕ್ಕಿಂತ ಮುಂಚೆ ಆ ಒಂದು ಚಾನಲ್ನ ನಾವು ರೆಕಗ್ನೈಸ್ ಮಾಡಿದ್ವಿ. ಆ ಒಂದು ಚಾನಲಲ್ಲಿ ಬರುವಂಥದ್ದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನು ನೀಡ್ತಾ ಇದ್ರು ಚಾನಲ್ಗಳ ಬಗ್ಗೆ, ಯಾವ ರೀತಿ ನೀವು ಗ್ರೋ ಮಾಡ್ಕೊಬೋದು, ಯಾವ ರೀತಿ ವೀಡಿಯೋಸ್ಗಳನ್ನ ಹಾಕಬೇಕು, ಎಲ್ಲ ಥರದ ಒಂದು ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ರು. ಅವರ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ವಿ. ಅವರ ಒಂದು ಸಜೆಷನ್ಸ್ಗಳನ್ನು ಸಹ ನಾವು ತಗೊತಾ ಇದ್ವಿ. ಈ ಜಗದೀಶ್ ಅಣ್ಣ ಅಂತ ಏನು ಹೇಳಿದೆ, ಇವರೇ ಟೆಕ್ ವಿತ್ ಭರತ್ ಮತ್ತು ಜಗದೀಶ್ ಅಣ್ಣ ಇಬ್ರು ಸೇರಿ ಈ ಚಾನಲ್ನ ನಡೆಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ನು ಸಣ್ಣ ಹುಡುಗ ಆದ್ರೂ ಸಹ ಅವನಲ್ಲಿರುವಂಥ ಒಂದು ಟ್ಯಾಲೆಂಟ್ಗೆ ಮೆಚ್ಚಬೇಕು ಫ್ರೆಂಡ್ಸ್. ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನು ನೀಡ್ತಾರೆ. ಆ ಒಂದು ಮಾಹಿತಿಗಳನ್ನು ನೀವು ಸಹ ತಿಳ್ಕೊಳ್ಳಿ. ಆ ಒಂದು ಚಾನಲ್ನ ಫಸ್ಟ್ ಈಗ ವಿಡಿಯೋ ಏನು ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ನಂಬರ್ನೂ ಇದೆ, ಚಾನಲ್ ನೇಮು ಇದೆ. ಅದನ್ನು ನೋಡಿಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ಒಂದು ವಿಡಿಯೋಸ್ಗಳನ್ನು ನೋಡಿ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಮತ್ತೆ ಎರಡು ಮಾತಿಲ್ಲ. ತುಂಬ ಖುಷಿ ಆಗುತ್ತೆ. ಅವರ ಒಂದು ನಂಬರ್ ಸಿಕ್ತು, ನಂಬರು ಗೊತ್ತಿತ್ತು. ಅವರ ಒಂದು ಚಾನಲ್ನು ಸಹ ನಾವು ನೋಡ್ತಾ ಇದ್ವಲ್ಲ, ಅವ್ರ ನಂಬರ್ನ ಸೇವ್ ಮಾಡ್ಕೊಂಡಿದ್ವಿ. ಅವರ ಒಂದು ಚಾನಲ್ನ ನೋಡ್ತಾ ಇದ್ವಿ, ವಿಡಿಯೋಸ್ಗಳನ್ನೆಲ್ಲ ತಿಳ್ಕೊತಾ ಇದ್ವಿ. ನೆನಪಾಯಿತು, ಅಣ್ಣ ಈ ಥರ ಆಗಿದೆ ಅಣ್ಣ, ನೀವು ಅವತ್ತು ಹೇಳಿದ್ರಿ ಬೇಡ ಲೈವ್ ಮಾಡ್ತಾ ಇರಿ, ಕೆಲವೊಂದು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ಕೊಡಿ, ವಾಚ್ ಅವರ್ನ ಮಾಡ್ಕೊಳ್ಳಿ ಅಂಥೇಳಿ ಹೇಳಿದ್ರಿ ಅಣ್ಣ. ಈ ಥರ ಮಾಡಿರಿ, ವಾಚ್ ಅವರ್ ಆಗುತ್ತೆ ಅಂತ ಹೇಳಿದ್ರಿ. ಆ ಥರ ಮಾಡಿದೆ ಅಣ್ಣ. ತುಂಬ ಖುಷಿ ಆಯಿತು ಅಣ್ಣ. ವಾಚ್ ಅವರ್ ಮುಗೀತಣ್ಣ ಅಂತೇಳಿ ಹೇಳಿದೆ. ಹೌದಾ, ಆಯ್ತಮ್ಮ, ಚಲೋ ಆಯ್ತು ಬಿಡು ಅಂತೇಳಿ ಹೇಳಿದ್ರು ಜಗದೀಶ್ ಅಣ್ಣ. ಆಮೇಲೆ ಮತ್ತೆ ಅಣ್ಣ ಈಗ ನೆಕ್ಸ್ಟ್ ಏನಣ್ಣ ಅಂತೇಳಿ ಕೇಳಿದೆ. ಇಲ್ಲಮ್ಮ, ಈ ಥರ ಇರುತ್ತೆ, ನೀವು ಮೊದಲು ಚಾನಲ್ನ ಎಲ್ಲ ನಾವು ನೋಡಬೇಕು, ಮೊನಿಟೈಸ್ ಆಗುತ್ತೋ ಇಲ್ಲೋ ಅಂತೇಳಿ ನಾವು ಮೊದಲು ಸರ್ಚ್ ಮಾಡ್ತೀವಿ. ಆದರೆ ಮಾತ್ರ ಮುಂದಿನ ಸ್ಟೆಪ್ನ ಹೇಳ್ತೀನಿ, ಇಲ್ಲಾಂದರೆ ಇಲ್ಲಮ್ಮ ಅಂತೇಳಿ ಹೇಳಿದರು. ಓ ಆಯ್ತಣ್ಣ ಅಂತೇಳಿ ಹೇಳಿದೆ. ಫಸ್ಟು ನಾವೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮೊನಿಟೈಸ್ ಅಂತ ಅಪ್ಲೈ ನೋ ಅಂತ ಬಂತಲ್ಲ, ನಾವೇ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಬಟ್ ಮತ್ತೊಂದು ಕಡೆ ಏನು ಅನಿಸ್ತು, ಬೇಡ, ಈಗ ಗೊತ್ತಿದ್ದವ್ರ ಕಡೆ ಮಾಡಿಸೋದು ಚೆನ್ನಾಗಿ ಅಲ್ವಾ. ಅವರಿಗೆಲ್ಲ ಚಾನಲ್ದ ಬಗ್ಗೆ ಗೊತ್ತಿರುತ್ತೆ, ಯಾವ ರೀತಿ ಮಾಡಬೇಕು, ಅಲ್ಲಿ ಏನೇನೆಲ್ಲ ಆ್ಯಡ್ ಮಾಡಬೇಕು, ಅಲ್ಲಿ ಏನೇನೆಲ್ಲ ಬರಿಬೇಕು ಅಂತ ಅನ್ನೋದನ್ನು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವರೆಲ್ಲ ಮಾಡಿದ ರೂಢಿ ಇರುತ್ತೆ. ನಮಗೇನು ಗೊತ್ತಿಲ್ಲ, ಏನಿಲ್ಲ. ನಮ್ಮ ಮನೆ ಸುತ್ತಮುತ್ತಲು ಯಾರೂ ಆ ಥರದವರು ಈ ಥರ ಹಿಂಗೆ ಯೂಟ್ಯೂಬ್ನಲ್ಲಿ ಸ್ವಲ್ಪ ಈ ಥರ ಚಾನಲ್ನ ಗ್ರೋತ್ ಮಾಡಿಕೊಂಡು ಇದು ಮಾಡೋರು ಯಾರೂ ಇಲ್ಲ. ಹಾಗಾಗಿ ಅವ್ರಿಗೆ ಹೇಳ್ಬೇಡೋಣ ಅಂಥೇಳಿ ಕೊನೆಯದಾಗಿ ಡಿಸೈಡ್ ಮಾಡಿದ್ವಿ. ಅಣ್ಣಾಗ ವಾಟ್ಸಪ್ ಅವರು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಫ್ರೆಂಡ್ಸ್, ಪಾಪ ಕೆಲಸದಲ್ಲಿ ಇರ್ತಾರೆ. ಹಾಗಾಗಿ ವಾಟ್ಸಪ್ನಲ್ಲಿ ನಾವು ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಅವ್ರು ರಿಸೀವ್ ಮಾಡ್ತಾರೆ. ಓಕೆನಾ, ಈ ರೀತಿ ಯೋಚನೆ ಮಾಡಿಕೊಂಡು ವಾಟ್ಸಪ್ ನಂಬರ್ ಹೆಂಗಂದ್ರೆ ಇತ್ತಲ್ಲ, ಅಣ್ಣ ಹಾಯ್ ಅಣ್ಣ ಅಂತೇಳಿ ಕಳಿಸಿದೆ. ಅಣ್ಣ ಈ ಥರ ಹಿಂಗೆ ವಾಚ್ ಅವರ್ ಆಗಿದೆ, ಅದು ಹೆಂಗಣ್ಣ, ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನಣ್ಣ, ಈ ಥರ ಅಪ್ಲೈ ನೋವು ಅಂತಲೂ ಬಂದಿದೆ, ಏನು ಮಾಡೋಣ ಈಗ ನೆಕ್ಸ್ಟ್ ಏನು ಮಾಡಬೇಕು. ಥ್ಯಾಂಕ್ಸ್ ಅಣ್ಣ, ನೀವು ಒಳ್ಳೊಳ್ಳೆ ಸಜೆಷನ್ಸ್ಗಳನ್ನು ಕೊಡ್ತಾ ಇದ್ರಿ, ಇದರಿಂದ ನಮ್ಮ ಒಂದು ವಾಚ್ ಅವರ್ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳಿದೆ. ಆಯ್ತಮ್ಮ, ಇರಲಿ ಪರವಾಗಿಲ್ಲ, ಇಟ್ಸ್ ಓಕೆ ಅಮ್ಮ ಅಂತೇಳಿ ಹೇಳಿದರು. ನೆಕ್ಸ್ಟು ಹೆಂಗೆಂಗಣ್ಣ ಏನು ಎತ್ತಂತ ಕೇಳಿದಾಗ, ಈ ಥರ ಚಾನಲ್ದು ಎಲ್ಲ ಕಳಿಸಮ್ಮ ಡೀಟೇಲ್ಸು, ನಾನೆಲ್ಲ ನೋಡ್ತೀನಿ ಅಂತೇಳಿ ಹೇಳಿದರು. ಆಯಿತು ಅಂತೇಳಿ ಕಳಿಸಿದೆ ಫ್ರೆಂಡ್ಸ್. ಒಂದೇ ವಾರ ಫ್ರೆಂಡ್ಸ್, ನೀವು ನಂಬಂಗಿಲ್ಲ, ಒಂದು ವಾರದಲ್ಲಿ ಅಥವಾ ಒಂದು ವಾರದ ಮೇಲೆ ಒಂದು ಸ್ವಲ್ಪ 2 ವೀಕ್ಸ್ ಅಂದ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ. ಒಂದು ವಾರದಲ್ಲಿ, ಈಗ ಒಂದು ವಾರ ಅಂತಂದರೆ ಈಗ ಸೋಮವಾರ ಅವ್ರಿಗೆ ಚಾನಲ್ದು ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿದೆ. ಅವರು ದುಡ್ಡು ಪೇ ಮಾಡಲೇಬೇಕು ಫ್ರೆಂಡ್ಸ್. ಯಾಕಂತಂದರೆ ಯಾವುದು ಕೆಲಸಗಳು ಸುಲಭ ಅಲ್ಲ. ಓಕೆನಾ, ಈಗ ನಾವು ಮಾಡ್ಬೇಕಂತಂದರೆ ನಮಗೆ ಆ ಥರದ ಕೆಲಸಗಳು ಗೊತ್ತಿಲ್ಲ. ಆ ಥರದ್ದು ಏನೇನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅಲ್ಲಿ ಏನೇನೆಲ್ಲ ಫಾರ್ಮ್ನ ಫಿಲಪ್ ಮಾಡಬೇಕು ಅಂತ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅವ್ರಿಗೆ ಆ ಒಂದು ನಮ್ಮ ಚಾನಲ್ನ ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಅವರು ನೋಡಲೇಬೇಕು, ಅದಕ್ಕೆ ತಕ್ಕಂತೆ ಕೆಲಸನ ಮಾಡ್ತಾರೆ ಅಲ್ವಾ. ಈಗ ಯಾವುದೇ ಒಂದು ಕೆಲಸ ಮಾಡಿದಾಗ ಅಲ್ಲಿ ದುಡ್ಡು ಇಲ್ಲದೆ ಯಾವುದೇ ಕೆಲಸಗಳು ಆಗಲ್ಲ ಫ್ರೆಂಡ್ಸ್ ಅಲ್ವಾ. ದುಡ್ಡಿದೆ ಅಂತೇಳಿ ನಾವು ಇದು ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಅವರು ದುಡ್ಡು ಆಯ್ತಮ್ಮ ಇಷ್ಟು ಪೇ ಮಾಡಬೇಕು,
ನಿಮಗೆ ಮೊನಟೈಸ್ ಆಗಬೇಕಲ್ವಾ, ಈ ಥರ ಹಿಂಗಿರುತ್ತೆ ಹೇಳಿದ್ನಲ್ಲ. ಹೇಳಿದ ತಕ್ಷಣ ಆಯ್ತಮ್ಮ ಚಾನಲ್ದು ಎಲ್ಲ ಕಳಿಸು, ಈ ಥರ ದುಡ್ಡಾಗುತ್ತೆ ಅಂತೇಳಿ ಹೇಳಿದ್ರು. ಆಯ್ತಣ್ಣ ಸರಿ, ಯಾಕಂದ್ರೆ ನಾವು ಡಿಸೈಡ್ ಮಾಡಿಬಿಟ್ವಿ, ನಮಗೆ ಬರಂಗಿಲ್ಲ, ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ. ಆಯ್ತು ಅವ್ರು ಕೂಡ ಮಾಡ್ಸೋಣ ಅಂತೇಳಿ ನಾನು ಗೀತಕ್ಕ ಮತ್ತು ನಮ್ಮ ಮನೆಗೆ ಎಲ್ಲರನ್ನೂ ಡಿಸೈಡ್ ಮಾಡಿ ಓಕೆ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಚಾನಲ್ದು ಎಲ್ಲ ಡೀಟೇಲ್ಸ್ ಕಳಿಸಿದೆ ಫ್ರೆಂಡ್ಸ್. ಅಣ್ಣಗೆ, ಜಗದೀಶ್ ಅಣ್ಣಗೆ ಕಳಿಸಿದ ತಕ್ಷಣ ನೋಡಿದ್ರು, ಓಕೆ ಅಮ್ಮ ಆಗುತ್ತೆ ಅಂತ. ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಆಗುತ್ತೆ, ಮೊನಟೈಸ್ ಆಗುತ್ತೆ ಅಂತ ಅಂದ್ಬಿಟ್ರಲ್ಲ, ತುಂಬ ಖುಷಿ ಆಯಿತು. ಎಲ್ಲ ಏನಿಲ್ಲ ಫ್ರೆಂಡ್ಸು, ಎರಡೇ ವಾರದಲ್ಲಿ ಫುಲ್ಲು ಎಲ್ಲ ಒಂದು ಅದ್ರ ಏನೇನು ಪ್ರೊಸೆಸ್ ಇರುತ್ತೆ ಎಲ್ಲ ಫಿಲ್ ಮಾಡಿ, ಅದೇನೇನಿರುತ್ತೆ ಅದೆಲ್ಲ ನೋಡಿಕೊಂಡು ಚಾನಲ್ನ ಒಂದು ಸಕ್ಸಸ್ಫುಲ್ ಮಾಡಲಿಕ್ಕೆ ಇದನ್ನು ಒಂದು ಹಂತ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ತುಂಬ ಜಲ್ದಿ ಕೆಲಸ ಆಯಿತು, ಜಲ್ದಿ ವರ್ಕ್ ಮಾಡಿಕೊಟ್ರು ನಮಗೆ. ಚಾನಲ್ಲು ಒಂದು ಯಶಸ್ಸಿನಂತ ಸಾಗಿಸ್ಲಿಕ್ಕೆ ಜಗದೀಶ್ ಅಣ್ಣ ಮತ್ತು ಭರತನು ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫ್ರೆಂಡ್ಸ್ ಅವ್ರಿಗೂ ತುಂಬ ಕೆಲಸಗಳಿರುತ್ತೆ ಅಲ್ವಾ, ಬರೀ ನಮ್ದೊಂದೇ ಅಲ್ಲ, ಎಲ್ಲ ಥರದ್ದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಪಾಪ. ಅದರಲ್ಲಿ ನಮ್ಮ ಒಂದು ಚಾನಲ್ನ ನೋಡಿಕೊಂಡು ನಮ್ಮ ಒಂದು ಚಾನಲಲ್ಲಿ ಏನೇನು ಬಂದೈತಿ, ಏನೇನಿಲ್ಲ, ಏನೇನೆಲ್ಲ ತೆಗಿಬೇಕು, ಅದರಲ್ಲಿ ಯಾವ್ಯಾವೆಲ್ಲ ವಿಡಿಯೋಸ್ಗಳು ಒಂದು ಇರೋದ್ರಿಂದ, ಆ ಚಾನಲ್ನಲ್ಲಿ ಯಾವ್ಯಾವ ವಿಡಿಯೋಸ್ಗಳು ಇರೋದ್ರಿಂದ ಮೊನಿಟೈಸ್ ಆಗಲ್ಲ ಅಂತೇಳಿ ಎಲ್ಲ ಗೊತ್ತಿರುತ್ತಲ್ಲ, ಆ ಎಲ್ಲ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡೋದಾಯಿತು. ಅಥವಾ ನನಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ನಾನು ಅಣ್ಣ ಈ ಥರ ಹಿಂಗೆ ಏನಣ್ಣ ಏನಾರು ಇದ್ರೆ ಹೇಳ್ರಿ ಅಣ್ಣ, ನಾನು ಈ ಥರ ಹಿಂಗಿದು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ ವಿಡಿಯೋಸ್ಗಳನ್ನು. ಆಯ್ತಮ್ಮ ಅಂತ ಪಾಪ ನನಗೊಂದು ಸ್ವಲ್ಪ ವಿಡಿಯೋಸ್ಗಳನ್ನು ಕಳಿಸಿದ್ರು. ಅವರು ಸಹ ಅಲ್ಲೆಲ್ಲ ನೋಡಿ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ರು. ಕೆಲವೊಂದು ವಿಡಿಯೋಸ್ಗಳು, ಶಾರ್ಟ್ಸ್ ವಿಡಿಯೋಸ್ಗಳು ಅಲ್ಲಿ ಬೇಕಾಗಲ್ಲ ಫ್ರೆಂಡ್ಸ್, ಆ ಥರದ್ದು ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿರ್ತೀವಿ. ಆ ಎಲ್ಲ ವಿಡಿಯೋಸ್ಗಳನ್ನು ಪಾಪ ನನಗೆ ಶೇರ್ ಮಾಡಿದ್ರು. ಆಮೇಲೆ ಅವರು ಸಹ ಎಷ್ಟು ಒಂದು ಶಾರ್ಟ್ಸ್ ವಿಡಿಯೋಸ್ಗಳನ್ನ ಯಾವ ಇದ್ರೆ ಮೊನಿಟೈಸ್ ಆಗಲ್ಲ, ತೊಂದರೆ ಆಗುತ್ತಂತ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಪಾಪ ನನಗೂ ಕಳಿಸಿದ್ರು ವಿಡಿಯೋಸ್ಗಳನ್ನ. ತಾವು ಸಹ ಡಿಲೀಟ್ ಮಾಡಿದ್ರು ಫ್ರೆಂಡ್ಸ್. ನಾನು ಸಹ ಕುತ್ಕೊಂಡು ನಾನು ಡಿಲೀಟ್ ಮಾಡಿದೆ. ತುಂಬ ಖುಷಿ ಆಗುತ್ತೆ. ನಾನು ಏನೇನು ಹೇಳ್ತೀನಿ ಅದಕ್ಕೆ ತಕ್ಕಂಗೆ ಉತ್ತರ ಕೊಡ್ತಾ ಬಂದರು ಆ ಅಣ್ಣ. ಅಂತೂ ಎಷ್ಟು ಪೇಷನ್ಸ್ ಇದೆ ಅಂತಂದರೆ ಅಷ್ಟು ಪೇಷನ್ಸ್ ಇದೆ ಫ್ರೆಂಡ್ಸ್. ನಾನು ಮೊದಲೇ ಜಾಸ್ತಿ ಕ್ವಶನ್ಸ್ ಕೇಳಿದೆ. ಅಣ್ಣ ಆ ಥರ ಹಿಂಗಾಗಿದೆ ಅಣ್ಣ, ಇನ್ನೂ ಬರ್ತಾ ಇಲ್ಲ ಅಣ್ಣ, ಇನ್ನೂ ಹಂಗೆ ಇದೆ ಅಣ್ಣ, ಏನೂ ತೋರಿಸ್ತಾ ಇಲ್ಲ, ಏನೂ ಬಂದೇ ಇಲ್ಲಣ್ಣ ಅಂಥೇಳಿ ಕೇಳ್ತಾನೆ ಇದ್ದೆ. ಅದಕ್ಕೆ ತಕ್ಕಂಗೆ ನಿಧಾನಕವಾಗಿ ತಾಳ್ಮೆಯಿಂದ ಆನ್ಸರ್ ಮಾಡ್ತಾ ಇದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರ ಥರ ನಮ್ಮ ಅಣ್ಣನೇನೋ ನನ್ನ ಜೊತೆ ಮಾತಾಡ್ತಾ ಇರೋದು, ನಾನು ನಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೀನಿ ಅಂತೇಳಿ ಅನಿಸೋದು. ಅಷ್ಟು ಪಾಪ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿಕೊಟ್ರು. ನಮ್ಮ ಒಂದು ಚಾನಲ್ಲು ಮೊನಿಟೈಸ್ ಮಾಡ್ಕೊಳ್ಳಿಕ್ಕೆ ಮತ್ತು ಗೂಗಲ್ ಪಿನ್ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡಿದರು. ಆಮೇಲೆ 2 ವಾರ ಫ್ರೆಂಡ್ಸ್, 2 ವಾರದಲ್ಲಿ ಎಲ್ಲನೂ ಸಾಲ್ವ್ ಮಾಡಿಕೊಟ್ರು. ಗೂಗಲ್ ಪಿನ್ ಬರತ್ತನೂ ನಾನು ನೋಡ್ಕೊತೀನಿ ನಮ್ಮ ಚಾನಲ್ನ ಅಂತೇಳಿ ಹೇಳಿದರು. ತುಂಬ ಒಂದು ಎಂಕರೇಜ್ ಮಾಡಿದರು ನನಗೆ. ಆಯಿತು ನಾನು ಮಾಡಿಕೊಡ್ತೀನಿ, ಗೂಗಲ್ ಪಿನ್ ಬರತ್ತನೂ ನಾನು ನೋಡ್ಕೊತೀನಿ ಚಾನಲ್ನ ಅಂತೇಳಿ ಹೇಳಿದರು. ನಾನು ಅದೇ ರೀತಿಯೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ. ಆಮೇಲೆ ಲೈವ್ನೂ ಮಾಡ್ತಾ ಬಂದೆ. ತುಂಬ ಖುಷಿ ಆಯಿತು. ಇನ್ನೇನು ಅಪ್ಲೇನೋ ಅಂತ ಬಂತಲ್ಲ, ಅಣ್ಣಗೆ ಹ್ಯಾಂಡ್ ಓವರ್ ಮಾಡಿದ್ವಿ ನಮ್ಮ ಚಾನಲ್ನ. ಎಲ್ಲ ನೋಡ್ತಾ ಬಂದರು, ಏನೇನು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಕು, ಏನೇನು ಶಾರ್ಟ್ಸ್ ವೀಡಿಯೋಸ್ಗಳನ್ನ ಏನೇನು ಡಿಲೀಟ್ ಮಾಡಬೇಕು, ಏನು ಅಂತ ಅಂತೇಳಿ ಅಲ್ಲಿ ಹೇಳಿದರು. ಅವರು ಸಹ ಡಿಲೀಟ್ ಮಾಡಿದರು, ನಾನು ಸಹ ಡಿಲೀಟ್ ಮಾಡಿದೆ. ಆಮೇಲೆ 1 ದಿವಸನೇ 2 ದಿವಸ ಫ್ರೆಂಡ್ಸ್ ಅಷ್ಟೇ. ಆಮೇಲೆ ಈ ಥರ ಹಿಂಗೆ ಇದರಲ್ಲಿ ಸ್ವಲ್ಪ 3 ಸ್ಟೆಪ್ಸ್ ಬರುತ್ತೆ. ನಾವು YT ಸ್ಟುಡಿಯೋದಲ್ಲಿ ಓಪನ್ ಮಾಡಿದ ತಕ್ಷಣ, ಅಲ್ಲಿ ಅರ್ನಿಂಗ್ನಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಆ ಒಂದು 3 ಸ್ಟೆಪ್ಸು ವೆರಿಫೈ ಆಗಿ ನಮಗೆ ಈ ಚಾನಲ್ಲು ಮೊನಿಟೈಸ್ ಆಗಲಿಕ್ಕೆ, ಅರ್ನ್ ಮಾಡಲಿಕ್ಕೆ ಚಾನ್ಸ್ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆ ಒಂದು 3 ಸ್ಟೆಪ್ಸ್ ಬಂದವು. ಆಮೇಲೆ ಮತ್ತೆ 1-2 ದಿವಸ ಬಿಟ್ಟು ಅಣ್ಣಾಗ ಸ್ಕ್ರೀನ್ಶಾಟ್ ಕಳಿಸಿದೆ. ಅಣ್ಣ ಈ ಥರ ಸ್ಟೆಪ್ಸ್ ಬಂದಿದೆ ಅಣ್ಣ, ಏನು ಮಾಡೋದು, ಈ ಥರ ಹಿಂಗೇನೋ ಮಾಹಿತಿ ಬಂದಿದೆ ಅಣ್ಣ, 3 ಸ್ಟೆಪ್ಸ್ ಇದೆ, ಏನು ಮಾಡೋದಣ್ಣ? ಅಯ್ಯೋ ಇಲ್ಲಮ್ಮ, ಅದು ವೆರಿಫೈ ಮಾಡ್ತಾ ಇರ್ತಾರೆ, ವೀಡಿಯೋಸ್ದು, ಲೈವ್ಸ್ದು, ಲಾಂಗ್ ವೀಡಿಯೋಸ್ದು, ಮತ್ತು ನಿಮ್ಮ ಚಾನಲ್ಲು ಅರ್ನ್ ಆಗುತ್ತೋ ಇಲ್ಲೋ ಅಂತೇಳಿ ನೋಡೋಕ್ಕೆ ವೆರಿಫೈ ಮಾಡ್ತಾ ಇರ್ತಾರೆ. ಏನು ಇದು ಮಾಡ್ಕೊಬೇಡಿ, ಅದು ಗ್ರೀನ್ ಟಿಕ್ ಬರಬೇಕು, ಗ್ರೀನ್ ಟಿಕ್ ಬಂದು ಎಲ್ಲ ಹೋಗುತ್ತೆ. ಆಮೇಲೆ ಬೇರೆ ಥರದ ಆಪ್ಷನ್ ಬರುತ್ತೆ, ಅಲ್ಲಿ ತನಕ ನೋಡೋಣ ಅಂತೇಳಿ ಹೇಳಿದರು. ಆಯ್ತಣ್ಣ ಅಂತ ಹೇಳಿದೆ. ಅದೆಲ್ಲ ಮುಗೀತು ಫ್ರೆಂಡ್ಸ್. ಆ 3 ಸ್ಟೆಪ್ಸ್ ಮುಗೀತು. ಮೊನಿಟೈಸ್ ಆದಂಗೆನೆ ಮೂರನೇ ದಿನನೇ ಮೊನಿಟೈಸ್ ಆಯಿತು. ಅಯ್ಯೋ ದೇವ್ರೆ, ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅಣ್ಣಗಂದೆ, ಅಣ್ಣ ಈ ಥರ 3 ಸ್ಟೆಪ್ಸ್ ಇತ್ತಲ್ಲಣ್ಣ, ಅದೆಲ್ಲ ಓತಣ್ಣ, ಮತ್ತೇನೋ ಬಂದೈತಣ್ಣ ಇದು ಅಂತೇಳಿ ಹೇಳಿದೆ. ಅಯ್ಯೋ ಅಮ್ಮ, ನಿಮ್ಮ ಚಾನಲ್ ಮೊನಿಟೈಸ್ ಆಯ್ತಮ್ಮ ಅಂತೇಳಿ ಹೇಳಿದರು. ಅಯ್ಯೋ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅದಷ್ಟು ಖುಷಿ ಯಾವತ್ತೂ ಪಟ್ಟಿಲ್ಲ ನಾನು. ಅದೇ ಹೇಳ್ತೀವಲ್ಲ, ಏನಾರೊಂದು ಸಾಧನೆ ಮಾಡಲಿಕ್ಕೆ ಒಂದು ಸ್ವಲ್ಪ ಚೂರು ಭರವಸೆ ಇದ್ದರೆ ಸಾಕು ಫ್ರೆಂಡ್ಸ್, ಅದು ಸಕ್ಸಸ್ ಆಗಲಿಕ್ಕೆ ಎಷ್ಟೋ
ಯಶಸ್ಸು ಕಾಣಲಿಕ್ಕೆ ತುಂಬ ಖುಷಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ತೀವಲ್ಲ, ಅದು ನಿಜ ಫ್ರೆಂಡ್ಸ್. ಒಂದು ಇಷ್ಟು ಭರವಸೆ ಇದ್ರೆ ಸಾಕು, ಅದು ಎಂಥ ಕೆಲಸ ಆಗಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಭರವಸೆಯನ್ನು ಅಣ್ಣ ಕೊಟ್ಟರು ಜಗದೀಶ್ ಅಣ್ಣ. ತುಂಬ ಖುಷಿ ಆಗುತ್ತೆ ಭರತ್ ಮತ್ತು ಜಗದೀಶ್ ಅಣ್ಣಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಯಿತು, ಮೊನಿಟೈಸ್ ಆಯ್ತಮ್ಮ ಅಂತೇಳಿ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು. ಯಾಕಂದರೆ ಫ್ರೆಂಡ್ಸ್, ಅಲ್ಲಿರುವಂಥ ಒಂದು ಶಾರ್ಟ್ಸ್ ವಿಡಿಯೋಸ್ಗಳನ್ನಾಯಿತು, ನಮ್ಮ ಚಾನಲ್ ಆಯಿತು, ಆಮೇಲೆ ಲೈವ್ ಆಯಿತು, ಎಲ್ಲನೂ ವೆರಿಫೈ ಮಾಡಿನೇ ನಮಗೆ ಮೊನಿಟೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ, ಮೊನಿಟೈಸ್ ಆಗಿದೆ, ಅರ್ನ್ ಮಾಡ್ಬೋದು ಚಾನಲ್ ಅಂತ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಅದನ್ನು ನಾವು ತಿಳ್ಕೊಳ್ಳೋಷ್ಟರಲ್ಲಿ ಒಂದು ಸ್ವಲ್ಪ ದಿನ ಬೇಕಾಗುತ್ತೆ. ಆದರೆ ನಮ್ಮ ಚಾನಲ್ಲು 3 ವರ್ಷ ಆಯಿತು, ಇನ್ನೇನು ಕತೆ ಐತನಪ್ಪ ಗೊತ್ತಿಲ್ಲ ನಮ್ಮ ಚಾನಲ್ದು ಅಂತೇಳಿ ಅಂದ್ಕೊಂಡಿದ್ರಲ್ಲಿ 3 ದಿನದಲ್ಲಿ ಆ ಥರ ಆಗುತ್ತೆ ಅಂತ ನಂಬ್ತೀರಾ ಫ್ರೆಂಡ್ಸ್? ನಂಬಕ್ಕೆ ಆಗಲಿಲ್ಲ ನನಗೆ. ನನ್ನ ಚಾನಲ್ಲು ಕೊಟ್ಟು ಇನ್ನೂ ಒಂದು 2 ದಿವಸ ಆಗಿಲ್ಲ, ಅವಾಗಲೇ ಈ ಥರ ಹಿಂಗೆಲ್ಲ ಒಳ್ಳೆ ಸುದ್ದಿ ಬಂತಲ್ಲ ಅಂತೇಳಿ ಅಂದ್ಕೊಂಡು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಅಣ್ಣ ಅಂತೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದು 3 ಸ್ಟೆಪ್ಸ್ ಆದಮೇಲೆ ಮತ್ತು ಅರ್ನಿಂಗ್ ಆಪ್ಷನ್ ಬರುತ್ತೆ ಫ್ರೆಂಡ್ಸ್, ಅದು ಗ್ರೀನ್ ಕಲರಲ್ಲಿ. ತುಂಬ ಖುಷಿ ಆಯಿತು, ಯಾಕಂದರೆ ಬೇರೆ ಚಾನಲ್ಸ್ಗಳದ್ದು ನೋಡಿದ್ನಲ್ಲ, ಹಾಗಾಗಿ ಅಯ್ಯೋ ನಮ್ಮ ಚಾನಲ್ಗೂ ಬರ್ತಾ ಇಲ್ಲ ಅಂತೇಳಿ ಅನ್ಕೊತಾ ಇದ್ದೆ. ಅದು ಬಂತು ಫ್ರೆಂಡ್ಸ್, ಅರ್ನಿಂಗ್ ಆಪ್ಷನ್ ಬಂತು. ಎಸ್ ಅಂತೇಳಿ ಬರುತ್ತಲ್ಲ, ಅರ್ನಿಂಗ್ ಆಪ್ಷನ್ಸ್ ಮತ್ತು ಡಾಲರ್ದು ತೋರಿಸುತ್ತಲ್ಲ, ಅದು ಬಂತು. ಬಂದಮೇಲೆ ಆಮೇಲೆ ಇನ್ನೊಂದು ಜಾಯಿನ್ ಬಟನ್ ಬಂದಿಲ್ಲಲ್ಲ ನನ್ನ ಚಾನಲ್ಗೆ. ಇದು ಅರ್ನಿಂಗ್ ಆಪ್ಷನ್ ತೋರಿಸ್ತಾ ಇದೆ, ಜಾಯಿನ್ ಬಟನ್ ಬಂದಿಲ್ಲಲ್ಲ. ಮತ್ತೆ ವಾಟ್ಸಪ್ನಾಗ ವಾಯ್ಸ್ ಮೆಸೇಜ್ ಕಳಿಸೋದು, ಅಣ್ಣ ಈ ಥರ ಮೊನಿಟೈಸ್ ಆಗಿತ್ತಂತೀರಿ, ಈಗ ಅರ್ನಿಂಗ್ದು ಡಾಲರ್ದೆಲ್ಲ ತೋರಿಸ್ತಾ ಇದೆ ಅಣ್ಣ, ಜಾಯ್ನಿಂಗ್ ಬಟನ್ ಬಂದಿಲ್ಲ ಅಣ್ಣ. ಮತ್ತೆ ಅಣ್ಣ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರು, ಅಲ್ಲವಾ ನಿಂದಿದ್ರಲ್ಲಿ ಕಾಣಲ್ಲ, ಸ್ವಲ್ಪ ವೇಟ್ ಮಾಡು, ಬೇರೆ ಮೊಬೈಲಿಂದ ತೆಗೆದು ನೋಡು, ಅಲ್ಲಿ ಇರುತ್ತೆ ಜಾಯಿನ್ ಬಟನು. ಅಯ್ಯೋ ಅಣ್ಣ, ಹೌದಣ್ಣ, ಆಯ್ತು ಬಿಡಿ ಅಣ್ಣ ಅಂತೇಳಿ ಮತ್ತೆ ಸಮಾಧಾನ ಆಯಿತು. ಜಾಯಿನ್ ಬಟನ್ ಬಂತು, ಅರ್ನಿಂಗ್ ಆಪ್ಷನ್ ಬಂತು ವಿಡಿಯೋಸ್ಗಳಿಗೆ. ಆಮೇಲೆ ಇನ್ನು ವಿಡಿಯೋಸ್ಗಳಿಗೆಲ್ಲ ಅರ್ನಿಂಗ್ ಆಪ್ಷನ್ಸ್ ತೋರಿಸ್ತಾ ಇದೆ, ಶಾರ್ಟ್ಸ್ ವಿಡಿಯೋಸ್ಗಳಿಗೆ ಅರ್ನಿಂಗ್ ಆಪ್ಷನ್ ತೋರಿಸ್ತಾ ಇಲ್ಲ. ಮತ್ತೆ ಅಣ್ಣಗ ಮೆಸೇಜ್, ಅಣ್ಣ ಈ ಥರ ಹಿಂಗೆ ಆಗ್ಬಿಟ್ಟೈತಣ್ಣ, ಹೆಂಗಣ್ಣ? ಇಲ್ಲಮ್ಮ, ಅದಿನ್ನೂ ವೆರಿಫೈ ಆಗ್ತಾ ಇದೆ, ನೋಡೋಣ ಇರೋ ಅಂತ. ಮತ್ತೆ 2 ದಿನ ತೊಗೊಂತು ಫ್ರೆಂಡ್ಸ್. ಅದು ಶಾರ್ಟ್ಸ್ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಬಂದರು. ಒಂದೊಂದಕ್ಕೆ ನೋಟಿಸ್ ಅಂತ ಬರುತ್ತೆ, ಯಾಕಂದರೆ ಆ ಒಂದು ವಿಡಿಯೋಸ್ಗಳು ಅರ್ನಿಂಗ್ ಮಾಡಲ್ಲ ಫ್ರೆಂಡ್ಸ್, ಆ ಥರದ್ದು ಕೊಡ್ತಾರೆ. ಆಮೇಲೆ ಕೆಲವೊಂದು ವಿಡಿಯೋಸ್, ಶಾರ್ಟ್ ವಿಡಿಯೋಸ್ಗಳಿಗೆ ಅರ್ನಿಂಗ್ ಆಪ್ಷನ್ ಕೊಡ್ತಾರೆ, ಆ ಥರ ಬಂತು. ಆಮೇಲೆ ಸಮಾಧಾನ ಅಂತ, ಅಣ್ಣ ಮತ್ತೆ ಈ ಥರ ಹಿಂಗೆ ಐತಣ್ಣ, ಆಯ್ತಮ್ಮ, ಒಂದು ನೋಟಿಸ್ ಅಂತ ಅನ್ನೋದನ್ನು ಡಿಲೀಟ್ ಮಾಡ್ಕೊಂಬಿಡಿ, ಉಳಿಕಿದ್ದೆಲ್ಲ ಅರ್ನಿಂಗ್ ಆಗ್ತವೆ, ಏನಿದು ಮಾಡಬೇಡಿ ಅಂತ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತೇಳಿ ಹೇಳಿದೆ. ಆಮೇಲೆ ನೀವು ಯಾವುದೇ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿ, ಯಾವುದೇ ಒಂದು ಶಾರ್ಟ್ಸ್ ವೀಡಿಯೋಸ್ಗಳನ್ನಾಯಿತು, ಅಥವಾ ಯಾವುದೇ ಒಂದು ಲೈವ್ನ ನೀವು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮೊನಿಟೈಸ್ ಅಂತೇಳಿ ಆಪ್ಷನ್ ಇರ್ತಾವಮ್ಮ, ಅದನ್ನು ಆನ್ ಮಾಡ್ಕೊಳ್ಳಿ, ಮಾಡಿದಾಗ ನಿಮ್ಗೆ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳಿದರು. ಆಯ್ತಣ್ಣ ಅಂತೇಳಿ ಹೇಳಿದೆ. ಆಮೇಲೆ ಅದೆಲ್ಲ ಆಯ್ತಾ ಫ್ರೆಂಡ್ಸ್, ಹಾಗೆ ವೀಡಿಯೋಸ್ಗಳು, ಶಾರ್ಟ್ಸ್ ವೀಡಿಯೋಸ್ಗಳು ಲೈವ್ ಮಾಡ್ತಾ ಬಂದೆ. ಇನ್ನು ಗೂಗಲ್ ಪಿನ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಅದ್ರದ್ದು ಕೇಳ್ತಾ ಹೋದೆ, ಅಣ್ಣ ಈ ಥರ ಹಿಂಗೆ ಆಗ್ಯದಣ್ಣ, ಹೆಂಗೆ ಅಂತ. ಇಲ್ಲ, ಈಗ $10 ಆಗಬೇಕು, $10 ಆದಮೇಲೆ ನಿಮಗೆ ಪರ್ಸನ್ ವೆರಿಫಿಕೇಷನ್ ಬರುತ್ತೆ. ಅಂದರೆ ಈಗ $10 ಆಗಬೇಕು ಫ್ರೆಂಡ್ಸ್. ಈಗ ಮೊನಿಟೈಸ್ ಆದಮೇಲೆ ಡಾಲರ್ ಲೆಕ್ಕಕ್ಕೆ ನಮಗೆ ಅರ್ನಿಂಗ್ ಮಾಡಲಿಕ್ಕೆ ಕೊಡ್ತಾರೆ. ಓಕೆನಾ, ಈಗ ನಮ್ಮದು ಮೊನಿಟೈಸ್ ಆದ ತಕ್ಷಣ ನಾವು ಡಾಲರ್ ಮಾಡಲಿಕ್ಕೆ ಸಾಧ್ಯ ಮಾಡಬೇಕು. ಈಗ ಮೊನಿಟೈಸ್ ಆಯ್ತಲ್ಲ, ಕೊನೆಗೆ ಮೊನಿಟೈಸ್ ಆಯಿತು. ಮೊನಿಟೈಸ್ ಆದ ತಕ್ಷಣ ನಮಗೆ ಅರ್ನಿಂಗ್ ಮಾಡಲಿಕ್ಕೆ ಡಾಲರ್ ಮಾಡಲೇಬೇಕು ನಾವು. ನಮ್ಮ ಒಂದು ಚಾನಲ್ ಇನ್ನೂ ಬೆಳೀತಾ ಹೋಗಬೇಕು, ಯಶಸ್ಸು ಕಾಣಬೇಕು ಅಂತಂದರೆ ನಾವು ಡಾಲರ್ ಮಾಡ್ತಾ ಹೋಗಬೇಕು. ಡಾಲರ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಯಾವ ರೀತಿ ಡಾಲರ್ ಮಾಡಬೇಕು, ಏನು ಎತ್ತ ಅಂತೇಳಿ ಅದೊಂದು ಯೋಚನೆ. ಆಮೇಲೆ ಮತ್ತೆ ಅಣ್ಣ ಕೇಳಿದೆ, ಅಣ್ಣ ಹೆಂಗಣ್ಣ ಡಾಲರ್ ಹೆಂಗಾಗುತ್ತೆ ಅಣ್ಣ ಅದು ಅಂತೇಳಿ. ಇಲ್ಲಮ್ಮ, ಈ ಥರ ನಿಮ್ಮ ಚಾನಲ್ಗೆ ಮೆಂಬರ್ಶಿಪ್ ಅಂತ ಬರುತ್ತೆ, ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸು, ಈ ಥರದ್ದು ಆಪ್ಷನ್ಸ್ಗಳು ಬರುತ್ತೆ, ಅದರಿಂದ ನಿಮಗೆ ಡಾಲರ್ ಆಗುತ್ತೆ, ಏನಿದು ಮಾಡಬೇಡ್ರಿ ಅಂತೇಳಿ ಹೇಳಿದರು. ಆಯ್ತಣ್ಣ ಅಂತ ಹೇಳಿದೆ. ಮತ್ತು ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ನೀವು ವಿಡಿಯೋಸ್ಗಳನ್ನು, ಶಾರ್ಟ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀರಲ್ವ, ಲೈವ್ನು ಸಹ ನೀವು ಅಪ್ಲೋಡ್ ಮಾಡ್ತೀರಲ್ವ, ಆವಾಗ ಅದರೊಂದು ವ್ಯೂಸ್ಗಳಿಗೆ ತಕ್ಕಂತೆ ಅಲ್ಲೂ ಸಹ ಡಾಲರ್ ಆಗುತ್ತೆ ಅಂತೇಳಿ ಹೇಳಿದರು. ಆಮೇಲೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅಮ್ಮ, ಈ ರೀತಿ ಎಲ್ಲ ಇರುತ್ತೆ. ಡಾಲರ್ ಆಗೋಕ್ಕೆ ನೀವೇನು ಇದು ಮಾಡಬೇಡ್ರಿ, ಇನ್ನು ಡಾಲರ್ ಆಗಲಿ, $10 ಆಗಲಿ ಅಂತೇಳಿ ಹೇಳ್ತಾ ಬಂದರು ಫ್ರೆಂಡ್ಸ್. ಡಾಲರ್ ಆಗತ್ತಾನ, ಏನು ಇದು ಮಾಡೋಕ್ಕೆ ಬರಲ್ಲ, $10 ಆಗಲಿ, ಆಮೇಲೆ ನಾನು ನೋಡ್ತೀನಿ. ಆಯ್ತಣ್ಣ. ಮತ್ತು $10 ಆಯಿತು. $10 ಆದ ತಕ್ಷಣ, ಅಣ್ಣ ಈ ಥರ $10 ಅಂತ ತೋರಿಸ್ತಾ ಇದ್ದಣ್ಣ, ಹೆಂಗೆ ಮಾಡೋದು ಏನಣ್ಣ? ಇಲ್ಲಮ್ಮ, ಈ ಥರ ವೆರಿಫಿಕೇಷನ್ ಅಂತ ಬರುತ್ತೆ, ನೋಡೋಣಿರೋ. ಆಮೇಲೆ ಮತ್ತೆ 2 ದಿನದಲ್ಲಿ ಮತ್ತೆ ನೋಟಿಫಿಕೇಶನ್ ಬಂತು ನನಗೆ ವೈಟಿದಾಗ. ಇದೇನೋ ನೋಟಿಫಿಕೇಶನ್ ಬಂದಂತ, ಅಣ್ಣ ಏನು ಮಾಡೋದು?
ಮತ್ತೆ ಅವತ್ತು ವಾಯ್ಸ್ ಮೆಸೇಜ್ ಕಳಿಸಿದೆ, ಇಲ್ಲಮ್ಮ ಈ ಥರ ನೀವೇ ಅದನ್ನು ಫಿಲ್ ಮಾಡಬೇಕಾಗುತ್ತೆ, ಫೇಸ್ ಟು ಫೇಸ್ ಇರುತ್ತೆ ಅದು, ಹಾಗಾಗಿ ನೀನೇ ಫಿಲ್ ಮಾಡೋ, ಅದನ್ನು ಏನೇನು ಕೇಳ್ತಾರೆ ಅದೇ ಥರ ಫಿಲ್ ಮಾಡು, ನಮ್ದೊಂದು ವಿಡಿಯೋ ಇದೆ, ನಾನು ವಿಡಿಯೋ ಮಾಡಿದ್ದೀವಿ, ಆ ಒಂದು ವಿಡಿಯೋನ ಕಳಿಸ್ತೀನಿ, ನೀ ಅದು ನೋಡಿಕೊಂಡು ಆ ಒಂದು ಐಡೆಂಟಿಫೈ ವೆರಿಫಿಕೇಷನ್ ಮಾಡು. ಸರಿ ಅಣ್ಣ ಅಂತೇಳಿ ಹೇಳಿದೆ. ನನಗೆ ಗೊತ್ತಿಲ್ಲ, ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾರೆ, ಇನ್ನೊಬ್ಬ ನಮ್ಮ ಅಕ್ಕರ ಮಗಳು ಇದ್ಲು, ಆಕಿನ ಕೂಡ ಮಾಡ್ಸೋಣ ಅಂತಂದರೆ ಆಕಿ ಕಾಲೇಜ್ಗೆ ಹೋಗೋಲ್ಲ, ಮತ್ತು ಏನು ಮಾಡೋದಪ್ಪ ನನಗೊಬ್ಬ ಗೊತ್ತಿಲ್ಲ, ಗುರಿ ಇಲ್ಲ, ಹೆಂಗೆ ಮಾಡೋದು. ಮತ್ತು ನಮ್ಮ ಗೀತಕ್ಕವ್ರ ಮನೆಗೆ ಹೋದೆ, ಅವ್ರ ಮಗನೂ ಎಲ್ಲ ಈ ಥರದ್ದೆಲ್ಲ ಗೊತ್ತಲ್ಲ, ಹಾಗಾಗಿ ಹೋದೆ. ಅಪ್ಪಿ ಈ ಥರ ಹಿಂಗೆ ಐತಿ, ಗೀತಕ್ಕೆ ಹೇಳಿದ್ದೆ, ಆಯಿತು ಬಾ ಈ ಥರ ಮಾಡೋಣ ಅಂತೇಳಿ ಹೇಳಿದರು. ಪಾಪ ಅವನು ಅವ್ರ ಮಗನೂ ಸಹ ಎಲ್ಲ ಮಾಡಿಕೊಟ್ಟ. ಅಪ್ಪಿ ಈ ಥರ ಹಿಂಗೆ ವಿಡಿಯೋ ಕಳಿಸಿದ್ದಾರೆ, ಒಂದು ಸ್ವಲ್ಪ ನೋಡ, ಐಡೆಂಟಿಫಿಕೇಷನ್ ಐತಿ, ವೆರಿಫಿಕೇಷನ್ ಐತಿ, ಐಡೆಂಟಿಫೈ ವೆರಿಫಿಕೇಷನ್ ಐತಿ, ಸ್ವಲ್ಪ ನೋಡ ಅಂತೇಳಿ ಹೇಳಿದೆ. ಆಯ್ತು ರೀ ಆಂಟಿ, ಅದು ವಿಡಿಯೋ ಏನಿದೆ ಕಳಿಸ್ರಿ, ನಾನು ನೋಡಿ ಇದು ಮಾಡ್ತೀನಿ ಅಂತ ಮತ್ತೆ ಹೋಗೋದು. ಮತ್ತು ಹುಡುಗ ಪಾಪ ಮಗನ ಥರ ಪಾಪ ಎಲ್ಲ ಫಿಲ್ ಮಾಡಿಕೊಟ್ಟ. ಆಂಟಿ ಈ ಥರ ಇದೆ, ಹಿಂಗೇನು, ಆಯ್ತಪ್ಪಿ ನೀವು ಮಾಡೋದೇನಿರುತ್ತೆ ಅದು ಮಾಡು. ಮತ್ತು ಅದು ಪ್ಯಾನ್ ಕಾರ್ಡು ಅದರದ್ದೆಲ್ಲ ಬೇಕು ಫ್ರೆಂಡ್ಸ್, ವೆರಿಫಿಕೇಷನ್ ಮಾಡಬೇಕು ಅಂತಂದರೆ. ನೀವು ಆ ಒಂದು ವೆರಿಫಿಕೇಷನ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಟೆಕ್ ವಿತ್ ಭರತ್ ಅವ್ರದ್ದು ಚಾನಲ್ನ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸು. ಅಷ್ಟು ಚೆಂದಾಗಿ ನಿಧಾನವಾಗಿ ಈ ಥರ ಮಾಡ್ಕೊಳ್ಳಿ, ಈ ಥರ ಆನ್ ಮಾಡ್ಕೊಳ್ಳಿ, ಈ ಥರ ಅಡ್ರೆಸ್ ಬರೀರಿ, ಈ ಥರ ಫೋಟೋ ತೆಗೀರಿ, ಅದನ್ನು ಸಹ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹೇಳಿದ್ದಾರೆ. ಅದನ್ನು ನೀವು ನೋಡಲೇಬೇಕು. ಏನಾದರೂ ಐಡೆಂಟಿಫೈ ವೆರಿಫಿಕೇಷನ್ ಏನಾದರೂ ಬಂದರೆ ಟೆಕ್ ವಿತ್ ಭರತ್ ಅವ್ರ ಚಾನಲ್ನ ನೋಡಿ ಫ್ರೆಂಡ್ಸ್, ಅಲ್ಲಿ ವಿಡಿಯೋ ಇದೆ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ನೀವು ವೆರಿಫಿಕೇಷನ್ನ ನೀವು ಮಾಡ್ಕೊಬೋದು. ಓಕೆನಾ ಫ್ರೆಂಡ್ಸ್, ತುಂಬ ಈಸಿಯಾಗಿ ನನಗೆ ಆ ಒಂದು ವೆರಿಫಿಕೇಷನ್ ಆಯಿತು, ತುಂಬ ಖುಷಿ ಆಯಿತು. ಅಣ್ಣಂಗಂದೆ, ಅಣ್ಣ ಈ ಥರ ಹಿಂಗೆ ಆಯ್ತಣ್ಣ, ಈ ಥರ ಬಂತು ನೋಡೋಣ ಅಂತ ಮತ್ತೆ ಸ್ಕ್ರೀನ್ಶಾಟ್ ಹೊಡೆದು ಅಣ್ಣ ಕಳಿಸಿದೆ. ಆಯ್ತಮ್ಮ, ನಿಮ್ಮದು ಐಡೆಂಟಿಫೈ ವೆರಿಫಿಕೇಷನ್ ಆಯಿತು. ಇನ್ನು ಗೂಗಲ್ ಪಿನ್ ಬಂದಾಗೆ ಮೊದಲೆಲ್ಲ ಪೇಪರ್ ರೂಪದಲ್ಲಿ ಬರ್ತಾ ಇತ್ತು, ಈಗ ಏನಿಲ್ಲ. ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಎಲ್ಲ ಆನ್ಲೈನಲ್ಲೇ ನೀವು ವೆರಿಫಿಕೇಷನ್ ಮಾಡ್ಬೋದು. ಅದಕ್ಕೋಸ್ಕರ ಆ ಥರ ವಿಡಿಯೋ ಕಳಿಸಿದೆ. ಇನ್ನೇನಿಲ್ಲಮ್ಮ, ಗೂಗಲ್ ಪಿನ್ ಬಂತು ನಿಮ್ಮದು ಅಂತೇಳಿ ಹೇಳಿದರು. ಆಯ್ತಣ್ಣ ಅಂತ ಅದನ್ನೂ ಆಯಿತು. 1K ಸಬ್ಸ್ಕ್ರೈಬರ್ಸ್ ಆಯಿತು, 4000 ವಾಚ್ ಅವರ್ ಬಂತು, ಅಪ್ಲೇನೋ ಬಂತು, ಮೋನೋಟೈಸ್ ಆಯಿತು, ಗೂಗಲ್ ಪಿನ್ನು ಬಂತು ಫ್ರೆಂಡ್ಸ್. ಇನ್ನು ಡಾಲರು ನಡೀತಾ ಇದೆ, ಡಾಲರ್ ಆಗ್ತಾ ಇದೆ. ಅದು ಕರೆನ್ಸಿ ರೂಪದಲ್ಲಿ ನನಗೆ ಇದು ಮಾಡಿಕೊಡೋಣ ಅಂತೇಳಿ ಹೇಳಿದೆ. ಅದು ಕರೆನ್ಸಿ ರೂಪದಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ನನಗೆ ಡಾಲರ್ ಲೆಕ್ಕದಲ್ಲಿ ನನಗೆ ಗೊತ್ತಾಗಿಲ್ಲ, ಅದಕ್ಕಾಗಿ ನನಗೆ ಕರೆನ್ಸಿ ರೂಪದಲ್ಲಿ ಇದು ಮಾಡಿಕೊಡಿ ಅಣ್ಣ ಅಂತೇಳಿ ಹೇಳಿದೆ. ಆಯಿತು ಅಂತೇಳಿ ಅದು ಕರೆನ್ಸಿ ರೂಪದಲ್ಲಿ ಕಾಣಬೇಕು, ಆ ಥರ ನಮಗೆ ಸೆಟ್ ಮಾಡಿಕೊಟ್ರು ಅಣ್ಣ, ಜಗದೀಶ್ ಅಣ್ಣ. ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಕ್ವಶನ್ಸ್ಗಳು ಕೇಳ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಗೊತ್ತಿಲ್ಲ. ಇಲ್ಲಿ ಯಾರಿಗಾರ ಕೇಳಬೇಕಂತಂದ್ರೆ ನಮ್ಮ ಹತ್ರ ಯಾರೂ ಇಲ್ಲೂ ಇಲ್ಲ. ಹಾಗಾಗಿ ಆ ಅಣ್ಣಗತ್ತಾಗ ಯಾವಾಗ ನನಗೇನು ಡೌಟ್ ಬರುತ್ತೆ, ಆ ಅಣ್ಣಗ ಅಣ್ಣ ಈ ಥರ ಬಂದಿದೆ ಚಾನಲ್ಗೆ, ಈ ಥರ ಹಿಂಗೆ ಆಗಿದೆ ಅಣ್ಣ, ಈ ಥರ ಕಳಿಸಿದ್ರೆ ನಾನು ಏನು ಮಾಡಬೇಕು ಅಣ್ಣ ಅಂತೇಳಿ. ಮತ್ತೆ ಪಾಪ ಅಣ್ಣ ಎಲ್ಲಿರ್ತಾರೋ ಏನೋ, ಪಾಪ ಎಲ್ಲಿದ್ರೂ ಪಾಪ ರಿಪ್ಲೈ ಮಾಡೋರು. ನನಗೆ ತುಂಬ ಪೇಷನ್ಸ್ ಇದೆ. ನಾನು ಎಷ್ಟೇ ಸರ ಕ್ವಶನ್ಸ್ಗಳನ್ನು ಕೇಳಿದ್ರು ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ನನಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟರು. ಅದಕ್ಕಾಗಿ ಫ್ರೆಂಡ್ಸ್, ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರು ಸಹ ಅದೇ ರೀತಿಯಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಆ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರುವಂಥ ಒಂದು ವಿಡಿಯೋಸ್ಗಳನ್ನೆಲ್ಲವುಗಳನ್ನು ನೋಡಿ ಅರ್ಥ ಆಗುತ್ತೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಥರದೊಂದು ವಿಡಿಯೋಸ್ಗಳು ಅಂದರೆ ಏನೆಲ್ಲ ನಿಮಗೆ ಪ್ರಾಬ್ಲಮ್ಸ್ಗಳು, ಚಾನಲ್ಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ, ಯಾವ ಥರದ್ದು ವಿಡಿಯೋಸ್ಗಳು ಬೇಕು, ಎಲ್ಲ ಥರದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಟೆಕ್ ವಿತ್ ಭರತ್ ಅಂತೇಳಿ. ಆ ಒಂದು ಚಾನಲನ್ನು ನೋಡಿ ಅವರ ಒಂದು ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದೀರಾ, ಕೇಳಿದ್ದೀರಾ, ಯಾವ ರೀತಿ ಎಲ್ಲ ನಮ್ಮ ಒಂದು ಚಾನಲ್ ಗ್ರೋ ಆಯಿತು, ಅದನ್ನು ಯಾರು ಮಾಡಿಕೊಟ್ರು, ಯಾವ ರೀತಿ ನಮ್ಮ ಚಾನಲ್ ಗ್ರೋ ಆಯಿತು, ಯಾವ ರೀತಿ ಗ್ರೋ ಆಗ್ತಾ ಬಂತು, ಮುಂದೆ ಯಾವೊಂದು ಹಂತ ಇತ್ತು, ಆ ಹಂತವನ್ನು ಯಾರು ಮಾಡಿಕೊಟ್ರು, ಆ ಒಂದು ಸ್ಟೆಪ್ಪನ್ನು ಯಾರು ಮಾಡಿಕೊಟ್ರು ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವ್ರು ಯಾರು ಅಂತಂದರೆ ಅದೇ ಇಲ್ಲಿ ತನೂ ಹೇಳಿದ್ನಲ್ಲ, ಟೆಕ್ ವಿತ್ ಭರತ್ ಚಾನಲ್ ಅವರು, ಭರತ್ ಅಂತೇಳಿ, ಆಮೇಲೆ ಜಗದೀಶ್ ಅಣ್ಣ ಅಂತೇಳಿ, ಇಬ್ಬರು ಅಪ್ಪ ಮಗ ತುಂಬ ಒಳ್ಳೆ ಒಂದು ಸಪೋರ್ಟ್ ಮಾಡ್ತಾರೆ. ಎಲ್ಲ ಒಂದು ಚಾನಲ್ಗಳಿಗೆ ಏನಾರ ಒಂದು ಪ್ರಾಬ್ಲಮ್ಸ್ಗಳು ಬಂದರೂ ಸಹ ಸಾಲ್ವ್ ಮಾಡಿಕೊಡ್ತಾರೆ. ಅವು ಸಾಲ್ವ್ ಆಗೋಂಗಿತ್ತಂತಂದರೆ ಮಾತ್ರ ಹೇಳ್ತಾರೆ, ಇಲ್ಲಾಂದರೆ ಆಗಲ್ಲ ಅಂತೇಳಿ ಹೇಳ್ತಾರೆ. ಅದೊಂದು ಒಳ್ಳೆ ಇದು ಇದೆ ಫ್ರೆಂಡ್ಸ್ ಅವ್ರ ಹತ್ರ. ಪಾಪ ಇಲ್ಲಾಂದರೆ ಸುಮ್ಮನೆ ಹೇಳಲ್ಲ, ಒಳ್ಳೆ ರೀತಿಯಲ್ಲಿ ನಮಗೆ ಎಂಕರೇಜ್ ಮಾಡಿದರು. ಮನೆಯವ್ರ ಥರನೇ ನಮಗೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಕೊಂತ ನಮ್ಮ ಒಂದು ಚಾನಲ್ನ ಮೊನೋಟೈಸ್ ಮಾಡಿಕೊಟ್ರು. ಮತ್ತು ಗೂಗಲ್ ಪಿನ್ ಭರತನೂ ಸಹ ನಮ್ಮ ಚಾನಲ್ನ ಹ್ಯಾಂಡಲ್ ಮಾಡಿದರು. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ
ನಮ್ಮ ಒಂದು ಚಾನಲ್ಗೂ ಸಹ ಸಪೋರ್ಟ್ ಮಾಡಿ, ಹಾಗೆ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳ್ತಾ ಟೆಕ್ ವಿತ್ ಭರತ್ ಚಾನಲ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಕ್ಸಸ್ಫುಲ್ ಆಗಲಿಕ್ಕೆ ಲೈವ್ ಕಾರಣ ಮತ್ತು ವಿಡಿಯೋಸ್ಗಳು ಕಾರಣ, ಶಾರ್ಟ್ಸ್ ವಿಡಿಯೋಸ್ಗಳು ಕಾರಣ. ಎಲ್ಲ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹಾಗೆ ಟೆಕ್ ವಿತ್ ಭರತ್ ಚಾನಲ್ ಅಂತ ಏನು ಹೇಳಿದೆ ಅವರ ಒಂದು ಚಾನಲ್ಗೂ ಸಹ ಹೋಗಿ ಅವರ ಒಂದು ಚಾನಲ್ನಲ್ಲಿರುವಂಥ ಒಂದು ವಿಡಿಯೋಸ್ಗಳನ್ನು ನೋಡಿ ಆ ಒಂದು ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬೈ ಫ್ರೆಂಡ್ಸ್ ಎಲ್ರಿಗೂ.